ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕ್ಕಮಸ್ಕಲ್ ಗ್ರಾಮದಲ್ಲಿದ್ದೀನಿ. ಸೊ ಇಲ್ಲಿ ಎಳ್ನೀರು ಕೀಳ್ತಾ ಇದ್ದಾರೆ. ಎಳ್ನೀರು ಕೀಳೋ ಕೆಲಸ ಎಷ್ಟು ಕಷ್ಟ ಇದೆ ಅಂಥೇಳಿ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಅವ್ರ ಪರಿಚಯ ಮಾಡಿಸ್ಕೊಂಡು ಒಂದು ಸಲ ಮಾತಾಡ್ಸೋಣ ಅವ್ರನ್ನ. ಬಂದೆ. ಸೊ ಎಳ್ನೀರು ಕೊಟ್ಟರು. ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿ ಚಿಕ್ಕದಾಗಿದ್ರು ನೀರು ನೋಡಿ ತುಂಬ ಇದೆ. ಸೊ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅರ್ಧ ಲೀಟ್ರ್ ಮೇಲಿದೆ ನೀರು, ತುಂಬ ಸ್ವೀಟ್ ಇದೆ. ನಿಮ್ದ ತೋಟ ಯಜಮಾನ್ರ? ಇದು ತೋಟ ನಿಮ್ದಾ? ನಿಮ್ಮ ಹೆಸರು ಅಣ್ಣ? ನಂಜುಂಡಪ್ಪ ಅಂತ. ನಂಜುಂಡಪ್ಪ. ಎಷ್ಟು ತೋಟ ಇದೆ ನಿಮ್ಮದು? ನಂದು ಅಲ್ಲಿ 2 ಎಕರೆ ಇದೆ, ಇದೊಂದು ಎಕರೆ, ಇದೊಂದು ಅರ್ಧ ಎಕರೆ, ಒಟ್ಟು ಒಂದು 3 ಎಕರೆ ಇದೆ ಒಟ್ಟು. ಈಗಲ 3 ಎಕರೆ. ಅಲ್ಲಿ ಬೇರೆ ಕಡೆ ಒಂದೂವರೆ ಎಕರೆ ಮಾಡಿ ಅಡಿಕೆ ಗಿಡನ. ಅಲ್ಲಿ ತೆಂಗಿನ ತೋಟನೇ 3 ಎಕರೆ ಇರೋದು. ತೆಂಗಿನ ಐತೆ. ಮಾವಿನ ಗಿಡ ಒಂದು 2.5 ಎಕರೆ ಇದೆ. ಎಷ್ಟು ಸಲ ಕೊಡ್ತೀರಾ ತೆಂಗಿನ ಇದು ಎಳ್ನೀರಿಗೆ? ಎಷ್ಟು ಸಲ ಕೊಡ್ತೀರಾ ವರ್ಷಕ್ಕೆ? ಅಯ್ಯೋ, ಈ ಬಾರೆಲ್ಲ ಕೂಜಿರ್ಲೇ ಇಲ್ಲ. ಕೂಜಿದ್ರೆ ಬರ್ತಾರವು, ಕೂಜಿಲ್ಲ. ಎಷ್ಟು ಬೋರ್ ಇದೆ ನಿಮ್ದು? 2 ಇದ್ದು. ಇವಾಗ ನೀರು ಕಮ್ಮಿ ಆಗಿ ಲಾರಿ ಬರ್ತದೆ ಈಗ. ಕೊರೆಯ ಕೇಳಿದ್ದೀರಾ? ನೀರು ಸಿಗುತ್ತಲ್ವ ಇಲ್ಲೆಲ್ಲ? ಲಾರಿ ಬರ್ತದೆ ನೋಡಿ. ಯಜಮಾನದ್ 3 ಎಕರೆ ಇದೆ ಅಂತ ಇಲ್ಲಿ. ಸೊ ಹೆಂಗ್ ಕೊಡ್ತೀರಾ ಇದು ಎಳ್ನೀರು? ಗೊನೆ ಲೆಕ್ಕನ, ಕಾಯಿ ಲೆಕ್ಕನ? ಎಳ್ನೀರು ಲೆಕ್ಕ. ಒಂದು ಕಾಯಿ ಲೆಕ್ಕ, ಒಂದು ಎಳ್ನೀರು. ನಾನು 35 ಆಯ್ತು ಅಂತ, ಅವ್ರು ಆಗಲ್ಲ ಅಂತ. ಒಟ್ಟು ಒಂದು 30 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ. ಈಗ ಅವರು ತಗೊಂಡೋಗಿ ಮಾರ್ಬೇಕಲ್ಲ. ಮಳೆಗಾಲದಲ್ಲಿ ಇಳುವರಿ ಜಾಸ್ತಿ ಬರುತ್ತಾ? ಇಲ್ಲ, ಬೇಸಿಗೆ ಬರ್ತದೆ. ಬೇಸಿಗೆನಲ್ಲೂ ಬರುತ್ತೆ. ಇವರು ತೋಟದ ಓನರ್ ಮಾತಾಡ್ಸಿದಾಯ್ತು. ನೋಡಿ ಮರ ಹತ್ತುತ್ತಾ ನೋಡಿ. ಹೀರೋ ಕಂಡ್ರಿ ಅವರು. ಏನು ಚಕ 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 ಹತ್ತು ಬಿಡೋದೆ. ನೋಡಿ, ಒಂದು ಕುಡ್ಲು ಮತ್ತು ಒಂದು ಕೊಕ್ಕಿ ಏನತ್ತಲ್ಲ ಅಲ್ಲಿ ಹಿಡ್ಕೊಂಬಿಡ್ತು ನೋಡಿ. ಕುಡ್ಗೋಲ್ ಅಂತಾರೆ. ಸೊ ಇವ್ರನ್ನ ತೋಟದ ಓನರ್ ಮಾತಾಡ್ಸಿದಾಯ್ತು. ಈಗ ತೆಂಗಿನಕಾಯಿ ಕೀಳೋರ್ನ ಒಂದ್ಸಲಿ ಮಾತಾಡ್ಸೋಣ. ಇವ್ರು ಹಗ್ಗ ಹಿಡ್ಕೊಂಡಿರ್ತಾರೆ ಕೆಳಗಡೆ. ಈ ಹಗ್ಗ ಅಲ್ಲಿ ಕಟ್ತಾರೆ. ತೆಂಗಿನ ಗೊನೆ ಕೊಯ್ದುಬಿಟ್ಟು ತೆಂಗಿನ ಗರಿ ಕಟ್ತಾರೆ. ಅದು ಉಲ್ಟಾ ಹಗ್ಗ ಬಿಟ್ಟಾಗ ಕೆಳಗಡೆಗೆ ತೆಂಗಿನಕಾಯಿ ಗೊನೆ ಕೆಳಗಡೆ ಬರುತ್ತೆ. ನನಗಿದು ನೋಡಿರಲಿಲ್ಲ ಎಳ್ನೀರು ಇಳಿಸೋದು ಹೆಂಗೆ ಅಂತೇಳಿ. ನೋಡಿ ಅಲ್ಲಿ ಕಟ್ತಾ ಇದ್ದಾರೆ. ಕಟ್ಟಿಬಿಟ್ಟು ಕೊಕ್ಕಿ ತಗಲಾಕ್ಬಿಟ್ಟು ಆಮೇಲೆ ಕುಯ್ದು ಬಿಡ್ತಾರೆ. ಅದು ಕುಯ್ದಾಗ ನೋಡಿ ಎಷ್ಟು ಈಸಿಯಾಗಿ ಕೆಳಗಡೆ ಬರುತ್ತೆ ನೋಡಿ. ನೋಡಿ ಇವರು ಬಿಟ್ಟಂಗೆ ಅದು ಕೆಳಗಡೆ ಬಂದ್ಬಿಡುತ್ತೆ. ಅದನ್ನು ಈ ಥರ ಇಳಿಸ್ಕೊಂಡು ಆಮೇಲೆ ಮತ್ತೆ ಹಗ್ಗ ಇನ್ನೊಂದು ಗೊನೆ ಇದ್ದರೆ ಇನ್ನೊಂದು ಗೊನೆಗೆ ಹೋಗ್ತಾರೆ. ಒಂದೇ ಮರದಲ್ಲಿ 3-4 ಗೊನೆ ಇದ್ದರೆ ಇವ್ರಿಗೆ ಗೊತ್ತಿದೆ ಪಾಪ. ಹತ್ಬಿಟ್ಟು ಕೆಳಿ ನೋಡಿ ಎಷ್ಟು ಪಟ 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 ಹತ್ತೋದು, ಪಟ 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 ಇಳಿಯೋದು. ಸೊ ನೋಡೋಣ ಬನ್ನಿ, ಇವ್ರದ್ದು ಮಾತಾಡ್ಸೋಣ. ಇವ್ರದ್ದು ಲೈಫ್ ಹೆಂಗಿದೆ ಏನು ಎತ್ತ ಒಂದ್ಸರಿ ವಿಚಾರಿಸೋಣ. ಅಣ್ಣ ನಮಸ್ತೆ. ನಮಸ್ತೆ. ಊಟ ಮಾಡಿದ್ರ? ಇನ್ನೇ ಇಲ್ಲ. ಯಾವ ಊರು ನಿಮ್ಮದು? ಬೆಂಗಳೂರು. ಸೊ ದಿವಸ ಎಳ್ನೀರು ಕಟ್ ಮಾಡ್ತೀರಾ? ವಾರದಲ್ಲಿ 3 ಸರಿ. ಯಾವ್ಯಾವ ವಾರ? ಯಾವ ಕಾಲ ಆಗುತ್ತೆ ಅವಾಗ ಬರ್ತಾರೆ. ಓ, ನಿಮ್ಗೆ ಖಾಲಿ ಆದಂಗೆ ಅಂದ್ರೆ ನಿಮ್ದು ಅಂಗಡಿ ಇದೆಯಾ ಎಳ್ನೀರು ಅಂಗಡಿ? ಅಂದ್ರೆ ಇಲ್ಲ ಅಂದ್ರೆ ಇಲ್ಲಿ ತೊಗೊಂಡೋಗಿ ಹೋಲ್ಸೇಲ್ ಆ ಥರ ಕೊಡ್ತೀರಾ? ನಿಮ್ಮ ಅಂಗಡಿಗೆ ಮಾತ್ರ? ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವು ಸುಮಾರು ಒಂದು 25 ವರ್ಷ. ಹೌದಾ? ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇವರು. ಇವ್ರು ಹಗ್ಗ ಇಟ್ಕೊಂಡು ಎಳೆದು ಬಿಟ್ಟರೆ ಮಾತ್ರ ಅದು ಗೊನೆ ಕೆಳಗೆ ಬರೋಕ್ಕೆ ಸಾಧ್ಯ. ಅವ್ರ ಮೇಲ್ ಕತ್ತಾರೆ. ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ಥ್ಯಾಂಕ್ ಯು ಅಣ್ಣ. ನೋಡಿ ಎಳ್ನೀರು ಇಳಿಸ್ದಾಗ ಈ ಥರ ಇರುತ್ತೆ. ಇದನ್ನು ಏನು ಎಕ್ಸ್ಟ್ರಾ ಕಡ್ಡಿ ಕಸ ಏನಿರುತ್ತೆ ಎಲ್ಲ ತೆಗೆದು ಬಿಡ್ತಾರೆ. ಯಾಕೆಂದರೆ ಅಲ್ಲಿ ಜೋಡಿಸ್ದಾಗ ನೀಟಾಗಿ ಕಾಣಬೇಕು ಅಂತ ಇಲ್ಲೇ ಅಚ್ಚುಕಟ್ಟು ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ನೋಡಿ ಎಷ್ಟು ನೀಟಾಗಿರುತ್ತೆ ಅಲ್ಲಿ ಜೋಡಿಸಿದ್ಮೇಲೆ. ಇದು ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮ್ಗೆ ಯಾಕೆ ಹಿಡ್ಕೊಂತೀರಾ ಸರ್? ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಮ್ಮ ಹೆಸರು ಚಂದ್ರಯ್ಯಪ್ಪ ಅಂತ. ಚೆನ್ನರಾಯಪ್ಪ ನೆಲಮಂಗಲ. ಇವ್ರದ್ದು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾವು ಹೆಚ್ಚಿಗೆ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ. ಹೆಂಗಿದೆ ಇಲ್ಲಿ ಈ ಏರಿಯಾಗೆ ಬಂದು? ನಮ್ಮ ಮಗ ನೆಲಮಂಗಲ ಏರಿಯಾಗೆ ಬಂದು 15 ವರ್ಷ ಆಯ್ತು. ಈ ಏರಿಯಾ ಬಂದು 15 ವರ್ಷ ಆಯ್ತು. ಅಲ್ಲ, ಇವ್ರು 15 ವರ್ಷದಿಂದ ಪರಿಚಯ. ಈ ಅಂಕಲ್ ಈ ಕೇಳೆ ಇವರೆಲ್ಲಾನು ಈ ಏರಿಯಾ ಫುಲ್ಲು. ಅಲ್ಲ, 15 ವರ್ಷದಿಂದ ಅದಕ್ಕೆ ಮುಂಚೆಯಿಂದನೂ ಎಳ್ನೀರು ವ್ಯಾಪಾರನೇ ಮಾಡ್ತಾರೆ? ಅದಕ್ಕೆ ಮುಂಚೆ ಫ್ಯಾಕ್ಟ್ರಿ ಹೋಗ್ತಿದ್ದೆ. ಹೆಂಗ್ ಅನ್ಸುತ್ತೆ? ಫ್ಯಾಕ್ಟ್ರಿ ಬೆಟರ ಇದು ಓನ್ ಬಿಸ್ನೆಸ್ ಬೆಟರ ನಿಮ್ಗೆ? ಫ್ಯಾಕ್ಟ್ರಿನೇ ಬೆಟರ್ ಅನಿಸ್ತದೆ. ಅದೇ ಅಲ್ಲಿ ಇದಾದ್ಮೇಲೆ ಏನ್ ಮಾಡಕ್ಕಾಗಲ್ಲ, ಬೇರೆ ಕಡೆ ಹೋಗಕ್ಕಾಗಲ್ವ ಕೆಲಸಕ್ಕೆ. ಅವಾಗ ಏನ್ ಮಾಡೋದು, ಈ ತರ ಸೈಡ್ ಬಿಸ್ನೆಸ್ ಗಳು ಇಟ್ಕೊಳ್ಳೋದು. ಇದು ಸೈಡ್ ಹಂಗಾರೆ? ಇನ್ನು ಬೇಜಾನ್ ಏನೋ ಬೇರೆ ಬೇರೆ ಎಲ್ಲ ಮಾಡಿ ಬೇರೆ ಇದೆ. ಬೇರೆ ಬೇರೆ ಎಲ್ಲ ಇದೆ. ಎಷ್ಟು ವಯಸ್ಸು ನಿಮ್ಗೆ ಇವಾಗ? ನಮ್ಗೆ ಇವಾಗ 72. 72 ವರ್ಷನಾ? ಇನ್ನೂ ಎನರ್ಜಿಯಾಗಿ ಕೆಲಸ ಮಾಡ್ತಿರಲ್ಲ. ಹೆಂಗೆ ಲಾಭ ಇದೆಯಾ ಇದು ನಿಮ್ಗೆ ಎಳ್ನೀರ್ದು? ತೊಂದರೆ ಇಲ್ಲ, ಸಮಾಧಾನ? ಹೆಂಗನಾಗ್ಲಿ ಒಂದ್ ಕೈಗೆ 10 ರೂಪಾಯಿ ಸಿಗುತ್ತೆ. ಅಂದ್ರೆ ಕಷ್ಟ ಪಡ್ತಿರಲ್ಲ, ಏನು ಸುಮ್ನೆ ಅಲ್ಲ. ಎಷ್ಟು ಕಷ್ಟ ಪಡ್ತೀವಿ ನೋಡಿ. ಈಗ ತೋಟಕ್ಕೆಲ್ಲ ಬಂದು ಹುಡುಗರೆಲ್ಲ ಕರ್ಕೊಂಡ್ಬಂದು ಗಾಡಿ ಬಾಡಿಗೆ, ಅವ್ರಿಗೆ ಊಟ ಎಲ್ಲ ನೋಡ್ಕೊಂಡು
ಒಟ್ಟು ಖುಷಿ ಖುಷಿ ಇದೆಯಾ ಖುಷಿ ಕೆಲಸ ಖುಷಿ ಇದೆಯಾ? ಲಾಸ್ಟ್ ಏನಾಗಲ್ಲ, ಹಾ, ಹಾ. ಒಂಚೂರು ಕೋಪ ಬರಲ್ಲ, ಒಂಚೂರು ಇದಿಲ್ಲ, ಕ್ಲೀನ್ ಆಗಿ ಕೆಲಸ ಮಾಡ್ತಾರೆ. ಒಟ್ಟು ರೈತರ ಮೇಲೆ ಡಿಪೆಂಡ್ ಇದು. ರೈತರು ಚೆನ್ನಾಗಿ ಬೆಳೆದ್ರೆ ನೀವು ಅವರು ಸೇಲ್ ಮಾಡ್ಬೋದು. ಅವ್ರು ಬೇಸಾಯ ಹೆಂಗ್ ಮಾಡ್ತಾರೋ ಹಂಗೆ ಇಳುವರಿ ಬರುತ್ತಲ್ಲ ಅದು ಇಳುವರಿ ಅವ್ರ ಮೇಲೆ ಹೋಗುತ್ತೆ, ಅದೆಲ್ಲ ಬೇಸಾಯದ ಮೇಲೆ. ದಿನಕ್ಕೆ ಅಂದಾಜು ನಿಮ್ ಪ್ರಾಫಿಟ್ ಎಷ್ಟಿದೆ? ಒಂದು ಅಂದಾಜು, ನಾನು ಸುಮ್ಮನೆ ಇಷ್ಟೇ ಅಂತ ಹೇಳಕ್ಕಲ್ಲ. ನೀವು ತಗೊಂಡೋಗ್ತೀವಿ, ಒಂದು 400 ಇದೆ ಇಲ್ಲಿ. 400 ಕಾಯಿ ಇದೆ. ಓಕೆ, 400 ಕಾಯಿ ತಗೊಂಡು ಹೊಡೆದ್ ಬಿಡ್ತೀವಿ. ಲಾಸ್ಟ್ ಕೌಂಟ್ ಮಾಡ್ಕೊಂತೀವಿ, ಎಷ್ಟು ಬಂದಿದೆ, ಎಷ್ಟಿದೆ, ಎಷ್ಟು ಖರ್ಚಾಗಿದೆ. ಇವಾಗ ಆಗಿರೋದೆಲ್ಲ ಬರ್ದ್ ಮಾಡ್ಕೊಂತೀವಿ ಇಲ್ಲಿ. ಇಲ್ಲಿ ರೈತರು ಕೊಟ್ಟಿರೋ ದುಡ್ಡು ಎಷ್ಟು ಕೊಟ್ಟಿದ್ದೀರಾ? ರೈತರಿಗೆ ಎಷ್ಟು ಕೊಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ಗಾಡಿಗೆ ಎಷ್ಟು ಬಾಡಿಗೆ ಕೊಡ್ತೀವಿ, ಎಲ್ಲ ಬರ್ದ್ ಮಾಡ್ಕೊಂತೀವಿ. ಓಕೆ, ಅದೆಲ್ಲ ಕಳೆದು ನಮ್ಮ ಇದ್ರ ಮೇಲೆ ಹಾಕಿರೋ ಬಂಡವಾಳ ಎಲ್ಲ ಕಳೆದು ಆಮೇಲೆ ಅದ್ರ ಮೇಲೆ ಬಂದಿದ್ದು ನಮಗೆ ಉಳಿತಾಯ. ಇಷ್ಟು ಉಳಿತಾಯ. ಒಟ್ಟು ಲಾಸ್ ಅಂತೂ ಇಲ್ಲ. ಲಾಸ್ ಏನೂ ಆಗಲ್ಲ, ಕಷ್ಟಪಡ್ತೀರಾ, ಲಾಭ ಇದೆ. ಅಲ್ಲಲ್ಲಿಗಾದ್ರೂ ಸರಿ ಹೋಗುತ್ತೆ, ಲಾಸ್ ಏನಾಗಲ್ಲ. ಕಡಿಮೆ ಹೆಚ್ಚು ಕಮ್ಮಿ ಅಲ್ಲಲ್ಲಿ ಇದು ಸರಿ ಹೋಗುತ್ತೆ. ನೋಡೋದಲ್ಲ ಸ್ನೇಹಿತರೆ, ಅಂಕಲ್ ಮಾತಾ. ಒಟ್ಟು ಕಷ್ಟಪಟ್ಟರೆ ನಾವೇನು ಶ್ರಮ ಪಡ್ತೀವಿ ಅದಕ್ಕೆ ತಕ್ಕ ಪ್ರತಿಫಲ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಇವ್ರ ಮಾತಿದೆ. ಸೊ ಇವ್ರ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು. ನೆನ್ಮಂಗ್ಲಾದ್ರೆ ಅದೇ ಪಾರ್ಲೇಜಿ ಬಿಸ್ಕೆಟ್ ಹತ್ರ, ಪಾರ್ಲೇಜಿ ಬಿಸ್ಕೆಟ್ ಮಂಜುನಾಥ್ ನಗರ. ಅದೇ ಅಣ್ಣ ಹೇಳಿದ್ರಲ್ಲ, ಮಂಜುನಾಥ್ ನಗರದಲ್ಲಿ ಇವ್ರದ್ದು ಅಂಗಡಿ ಇದೆ. ಸೊ ಬೆಂಗಳೂರಲ್ಲಿ ಈ ಕಡೆ ಬಾಣವರ, 8ನೇ ಮೈಲಿ ಯಾರೇ ಇದ್ರು ಬಂದು ಇಲ್ಲಿ ಎಳ್ನೀರು ಕುಡೀರಿ. ಯಾಕೆಂದರೆ ಇವ್ರು ತೋಟದಲ್ಲಿ ಫ್ರೆಶ್ ಆಗಿ ಇರಿಸ್ಕೊಂಡೋಗಿ ಇವರೇ ಸೇಲ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಆದಂಥ ಎಳ್ನೀರು ಸಿಗುತ್ತೆ. ಹಳೇದು ಇಳಿಸಲ್ಲ, ಇವತ್ತು ತೊಗೊಂಡೋದ್ರೆ ಹಾಂ, ನಾಳೆ ಸೋಮವಾರ, ಬುಧವಾರ, 3 ದಿವಸ ಬುಧವಾರದಷ್ಟೊತ್ತಿಗೆ ಕ್ಲೋಸ್ ಮಾಡಿದ್ವಿ. 3 ದಿವಸಕ್ಕೆ ಕ್ಲೋಸ್ ನೋಡಿ. ಒಂದು ಸರಿ ಎಳ್ನೀರು ಗೊನೆ ಇಳಿಸ್ಕೊಂಡೋದ್ರೆ ಇವರು 3 ದಿವಸದಲ್ಲಿ ಖಾಲಿ ಆಗುತ್ತೆ. ಅಂದರೆ ಅಷ್ಟು ಫ್ರೆಶ್ನೆಸ್ ಇರುತ್ತೆ ಅಂತ ಹೇಳಿ. ಅಂದರೆ ಇವರು ಏನೇ ಮಾಡೋದು, ನಾನು ಒರಿಜಿನಲ್ ಕ್ವಾಲಿಟಿ ಕೊಟ್ಟಾಗ ಜನಕ್ಕೂ ಒಳ್ಳೇದಾಗುತ್ತೆ. ಈ ಹಾಲಾದು ಕೂಲ್ ಡ್ರಿಂಕ್ಸು ಅದು ಇದು ಕುಡಿದ್ಬಿಟ್ಟು ಸಾಯ್ತಾರೆ ಜನ. ಎಳ್ನೀರು ಕುಡಿಲಿ, ಆರೋಗ್ಯವಾಗಿ ಚೆನ್ನಾಗಿರ್ಲಿ ಅಂತ ಯಜಮಾನ್ರು ಹೆಚ್ಚಾದ್ರು ತಗೊಳ್ಳಲ್ಲ. ಮತ್ತೆ ಜಾಸ್ತಿ ಅಲ್ಲಿ ಕಮ್ಮಿ ಸಿಗುತ್ತೆ, 30 ರೂಪಾಯಿ ಸಿಗುತ್ತೆ, 20 ರೂಪಾಯಿ ಸಿಗುತ್ತೆ ಅಂತ ಹೋಗ್ತಾರೆ. ಅದೇ ತಮಿಳ್ನಾಡು ಕಾಯಿ ಗಜ್ಜಿಕಾಯಿ ಇಷ್ಟಪ್ಪ ಬರುತ್ತೆ. ನಮ್ಗೆ ಹಿಡ್ಕೊಂಡು ನೋಡಿ ಆ ಥರ ಇರ್ತದೆ, ಒಳಗಿದೆಲ್ಲ ಆ ಥರ ಇರ್ತದೆ. ಅದನ್ನ ಹಿಡ್ಕೊಂಡು ಹೊಡೆಯಕ್ಕೆ ನಮ್ಗೆಲ್ಲ, ಅದನ್ನ ಹಿಡ್ಕೊಂಡು ಹೊಡಿತಾರೆ. ಅದು 30 ರೂಪಾಯಿ, ಅದನ್ನ ಕುಡಿತಾರೆ ಹೋಗಿ. ಈ ತಮಿಳ್ನಾಡು ಕಡೆಯಿಂದನೂ ಕಾಯಿ ಬರುತ್ತಾ? ತಮಿಳ್ನಾಡು ಕಡೆಯಿಂದ ಗಜ್ಜಿಕಾಯಿ ಬರುತ್ತೆ, ತಮಿಳ್ನಾಡು, ಕೇರಳ. ಅಲ್ಲಿ ಬಳಸದೇ ಇರೋದು ಇಲ್ಲಿ ಬರುತ್ತೆ. ಸರಿ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ನಮಸ್ತೆ. ನೋಡಿ ನಾಚಿಕತ್ತವ್ರಿ ಇವ್ರು ಇಲ್ಲಿ. ನೋಡಿ ಇವರೇ ಹೀರೋ. ಮರ ಹತ್ತದ್ರಲ್ಲ 40-50 ಅಡಿ ಮರ ಹತ್ತಿದ್ರು. ನೋಡಿ ಮಾತಾಡಕ್ ನಾಚಿಕತ್ತವ್ರೆ. ಅವ್ರ ಹೆಸರು ಹೇಳಕ್ಕೂ ರೆಡಿ ಇಲ್ಲ. ಎಷ್ಟು ಧೈರ್ಯ ಇದೆ ಅಂದ್ರೆ ಅವ್ರಿಗೆ, ಅಷ್ಟು ಮೇಲ್ಕ್ ಈಸಿಯಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಅಂದರೆ ನಮಗೆ ಕೆಳಗಡೆ ನಿಂತ್ಕೊಂಡು ನೋಡೋರಿಗೆ ಭಯ ಆಗತ್ತೆ. ಅಷ್ಟು ಧೈರ್ಯ ಮಾಡಿ ಅವ್ರು ಹತ್ತಾರೆ ಅಂದರೆ. ಅಣ್ಣ ದಿಷ್ಟಕ್ಕೆ ಎಷ್ಟು ಮರ ಹತ್ತೀರಾ ಅಂದಾಜು? 30 ಮರ ಹತ್ತೀರಾ. ನಿಮಗೆ ಸುಸ್ತು ಅನ್ಸಲ್ವಾ? ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಚೆನ್ನಕೇಶವ ಅಂತ ಹೇಳಿದ್ರು ಹೆಸರು. ಅಣ್ಣ ಊರು ಯಾವುದು? ಕಲ್ಯಾಣದುರ್ಗ. ಓ, ಆಂಧ್ರ. ಓ, ನೆನ್ನೆ ಅಲಾಸೆ ಹೋದೆ ಸ್ವಾಮಿ. ನಾನು ಮಂತ್ರಾಲಯಕ್ಕೆ ಹೋದೆ, ಅಲಾಸೆ ಹೋದೆ. ನಿಮ್ಗೆ ನೋಡಿ ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಭಯ ಅನ್ಸಲ್ವಾ ನಿಮ್ಗೆ? ಅಷ್ಟು ಮರ ಹತ್ತಿರಲ್ಲ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಈ ಮರ ಹತ್ತದ್ರಲ್ಲಿ? 15 ವರ್ಷ. 15 ವರ್ಷದಿಂದ ಮರ ಹತ್ತಾರಂತೆ. ನೋಡಿ ಅಷ್ಟು ಭಯ ಅನ್ಸೋದೇ ಅಲ್ವಾ ನಿಮ್ಗೆ? ಎಷ್ಟು ದೊಡ್ಡ ಮರ ಆದ್ರೂ ಹತ್ತೀರಾ? ಬರೀ ತೆಂಗಿನ ಮರನ, ಅಡಿಕೆ ಮರ? ತೆಂಗಿನ ಮರ, ತಾಳೆ ಮರ. ಓ, ತಾಳೆ, ತಾಟಿ ಲಿಂಗು ಎಲ್ಲ ಕೀಳೋದು ಸೇಮ್ ಸೈಜ್ ಇರುತ್ತೆ ಮರ. ನೋಡಿ ಇವ್ರ ಅನುಭವಕ್ಕೆ 15 ವರ್ಷದಿಂದ ಇವ್ರ ಎಕ್ಸ್ಪೀರಿಯನ್ಸು. ನೋಡಿ ಮರ ಹತ್ತಿದ್ರು, ಬಂದರು, ಆರಾಮಾಗಿ ಫ್ರೆಶ್ ಅಪ್ ಆದರು, ಬಟ್ಟೆ ಹಾಕೊಂಡ್ರು. ಖುಷಿ ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ನಿಮ್ಮ ಅರ್ನಿಂಗ್ಸ್ ಎಷ್ಟು ದಿನಕ್ಕೆ? ನಿಮ್ಮ ಸಂಪಾದನೆ ಎಷ್ಟು ದಿನಕ್ಕೆ? 2,500ರಿಂದ 3,000 ರೂಪಾಯಿ. ಅದು ಕಷ್ಟಪಟ್ಟು ದುಡಿತಾರೆ. ಎಷ್ಟು ಈಸಿಯಾಗಿ ಮರ ಹತ್ಬಿಟ್ರು ಅಂದರೆ ನನಗೆ ನಿಂತ್ಕೊಂಡು ಭಯ ಆಗುತ್ತೆ ಕೆಳಗಡೆ. ಭಾಳ ಖುಷಿ ಆಯ್ತಣ್ಣ. ಥ್ಯಾಂಕ್ ಯು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು. ನೋಡಿ ಅಂಕಲ್ದು ಸ್ಪಾಟ್ ಸೆಟ್ಲ್ಮೆಂಟು. ಈ ಸಾಲ ನಿಲ್ಸೋದು ಹಂಗೆ ಕೇಳಿಸ್ಕೊಳ್ಳಿ. 100 ಕಾಯಿ ಲೆಸ್ ಮಾಡಿದ್ದೀನಿ. 10 ಕಾಯಿ 7.5 ಆಯ್ತಲ್ಲ. 50 ಆಗಿದೆಯಾ? ಹಾಂ, 50ಕ್ಕೆ ಲೆಕ್ಕ ಹಾಕಿದ್ದೀನಿ. 5, 3, 15, 1,500 ಹಾಂ. ಮುಂದಕ್ಕೆ ಹಾಕೋದು ಏನು ಮಾಡಲಿ. ಇನ್ನ ಹಿಂದಕ್ಕೆ ಬರ್ತಾ ಇರ್ತೀವಿ, ಮುಂದಕ್ಕೆ ಹೋಗಲ್ಲ. 60 ರೂಪಾಯಿ 50 ರೂಪಾಯಿ ಮಾರು. 50 ನಮ್ಮ ಕೂಲಿ ಇದೆಲ್ಲ ಮಾಡಿದ್ದಾರೆ. ಅಲ್ಲಿ 50ಕ್ಕೆ ಮಾರ್ತಾರೆ. ಕಷ್ಟಪಡ್ತಾರಲ್ಲ ಅವರು. ಇಲ್ಲಿಂದ ತಗೊಂಡೋಗಿ ಅವ್ರು ಟ್ಯಾಕ್ಸ್ ಕಟ್ಟಿ ಅವ್ರದ್ದು ಎಷ್ಟು ಕೆಲಸ ಇದೆ. ಗಾಡಿ ಬಾಡಿಗೆ. ನೀವು ಕೂತಿ ಜಾಗ ಗಾಳಿ ಹೇಳ್ಸ್ಕೊಂತೀರಾ. ನಾವು ಅವರು ಕಷ್ಟಪಟ್ಟಿರ್ತಾರಲ್ಲ ತೋಟ ಮಾಡಕ್ಕೆ. ಈ ವಿಡಿಯೋ ಮುಖಾಂತರ ನಾನು ಜನರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ,
ನಾವು ಹೊರಗಡೆ ಹೋಗಿ ಒಂದು ಕೂಲ್ ಡ್ರಿಂಕ್ಸ್ ಕುಡಿತೀವಿ, ಆ ತಂಪು ಪಾನೀಯಕ್ಕೆ ಬಂಡವಾಳ ಹೂಡಿಕೆ ಮಾಡೋರು ವಿದೇಶಿಗರು. ಸೊ ನಮ್ಮ ಹಣ ಎಲ್ಲೋ ಒಂದು ಕಡೆ ವಿದೇಶಕ್ಕೆ ಪಾಲಾಗ್ತದೆ ಮತ್ತು ನಮ್ಮ ಆರೋಗ್ಯ ಹಾಳಾಗೋಕ್ಕೆ ಕಾರಣ ಕೂಲ್ ಡ್ರಿಂಕ್ಸ್ಗಳಿರ್ತವೆ. ಸೊ ಎಷ್ಟೋ ದಿನಗಳಾಗಿರ್ತವೆ. ಸೊ 2 ದಿವಸ 3 ದಿವಸದಲ್ಲಿ ಇಟ್ಟಿರೋಂಥ ಎಳ್ನೀರು ತಗೊಂಡು ಕುಡಿದಾಗ ನಮ್ಮ ರೈತರಿಗೆ ನಾವು ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಮತ್ತು ಇಲ್ಲಿ ಕಷ್ಟಪಟ್ಟು ದುಡಿಯುವಂಥ ಕೈಗಳಿಗೆ ನಮ್ಮ ಕಡೆಯಿಂದ ಒಂದು ಸಹಕಾರ ಕೊಟ್ಟಂಗೆ ಆಗುತ್ತೆ. ಸೊ ಇವತ್ತಿಂದನೇ ಡಿಸೈಡ್ ಮಾಡಿ ಆದಷ್ಟು ಕೂಲ್ ಡ್ರಿಂಕ್ಸ್ ಬಿಟ್ಟು ಎಳ್ನೀರು ಕುಡಿತೀವಿ ಅಂತ ತೀರ್ಮಾನ ಮಾಡಿ ಎಲ್ರಿಗೂ ಒಳ್ಳೆಯದಾಗತ್ತಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವರು ಎಳ್ನೀರು ಕೀಳೋದ್ರಿಂದ ಹಿಡಿದು ಇವರು ವ್ಯವಹಾರದವರೆಗೂ ತೋರಿಸ್ಬಿಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಳ್ನೀರು ಬಗ್ಗೆ ಆಗಿತ್ತು. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದ. ಶರಣು ಶರಣಯ್ಯ.